ಪೀಸಸ್ ಸೊ ಸಾಫ್ಟ್ ಆಗಿರುತ್ತೆ ಪೀಸಸ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತಂದರೆ ಒನ್ ಆಫ್ ದಿ ಮೋಸ್ಟ್ ಬಡ್ಜೆಟ್ ಫ್ರೆಂಡ್ಲಿ ಸ್ಪಾಟಿಗೆ ಬಂದಿದ್ದೀವಿ ಗೈಸ್. 14 ರೂಪಾಯಿಂದಲೇ ಇವ್ರ ಮೆನು ಸ್ಟಾರ್ಟ್ ಆಗುತ್ತೆ. ಹೈದರಾಬಾದಿ ಬಿರಿಯಾನಿ ಜಸ್ಟ್ ಫಾರ್ 89 ರುಪೀಸ್ಗೆ ಹೈದರಾಬಾದಿ ಬಿರಿಯಾನಿ ಕೊಡ್ತಾ ಇದ್ದಾರೆ. ಒಂದು ಲೆಗ್ ಪೀಸ್ ಕೂಡ ಕೊಡ್ತಾ ಇದ್ದಾರೆ. ಸೂಪರ್ ಟೇಸ್ಟ್ಫುಲ್ ಆಗಿರುತ್ತೆ ಅಂತಲೇ ಹೇಳಬೇಕು. ಸೊ 139 ರುಪೀಸ್ಗೆ ಹೈದರಾಬಾದಿ ಬಿರಿಯಾನಿ ಕೂಡ ಸಿಗುತ್ತೆ. ಅದು 2 ಪೀಸ್ ಆಗುತ್ತೆ. 1 kg ಬಿರಿಯಾನಿ ಕೂಡ ಸಿಗುತ್ತೆ. ಮತ್ತು 119 ರೂಪಾಯಿಗೆ ನಿಮಗೆ ಕಲ್ಮಿ ಕೂಡ ಕೊಡ್ತಾ ಇದ್ದಾರೆ. ಕಲ್ಮಿ ಕಬಾಬ್ ಅನ್ನೋದು ಕೂಡ ಹಾಫ್ ತಂದೂರಿ ಚಿಕನ್ 189 ರುಪೀಸ್ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಬಡ್ಜೆಟ್ ಫ್ರೆಂಡ್ಲಿ ಸ್ಪಾಟ್ ಅಂತಲೇ ಹೇಳಬೇಕು. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಮುನೇಕೊಳಲ ಮೇನ್ ರೋಡು ಆಪೋಸಿಟ್ ಗೌರ್ಮೆಂಟ್ ಸ್ಕೂಲು ನಿಯರ್ ಬೈ ಮಾರತ್ಹಳ್ಳಿ ಸರೌಂಡಿಂಗ್ಸ್ ಅಂತಲೇ ಹೇಳ್ತೀನಿ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೋಗ್ಬಿಟ್ಟು ಬಿಸಿ ಬಿಸಿ ಹೈದರಾಬಾದಿ ಬಿರಿಯಾನಿ, ಸೊ ವೆಯ್ಟೆಡ್ ಹೈದರಾಬಾದಿ ಬಿರಿಯಾನಿನ ಟ್ರೈ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಸರ್ ನಮಸ್ತೆ, ನಮ್ಮ ಹೆಸರು ನರೇಂದ್ರ ಅಂತ. ನಮ್ಮ ಹೋಟೆಲ್ ಶುರುವಾಗಿ ಒಂದು 5 ವರ್ಷ ಆಗಿದೆ. ನಾವು ರಿನೋವೇಷನ್ ಮಾಡಿ ಒಂದು 2 ಮಂತ್ಸ್ ಆಗಿದೆ. ಈ ಥರ ರೆಸ್ಟೋರೆಂಟ್ ಟೈಪ್ ಮಾಡಿ ನಮ್ಮ ಹತ್ರ ಸ್ಪೆಷಲ್ ಅಂದರೆ 89 ರುಪೀಸ್ಗೆ ಹೈದರಾಬಾದ್ ದಮ್ ಬಿರಿಯಾನಿ 1 ಪೀಸ್ ಕೊಡ್ತೀವಿ. ಅದೇ ನಮ್ಮ ಹತ್ರ ಸ್ಪೆಷಲ್. ರೆಗ್ಯುಲರ್ ಬಿರಿಯಾನಿ ಸಿಗುತ್ತೆ 139 ರುಪೀಸ್ಗೆ 2 ಪೀಸ್ ಬರ್ತದೆ. ನಮ್ಮ ಹತ್ರ ಸ್ಪೆಷಲ್ ಅಂದರೆ 1 kg ಬಿರಿಯಾನಿ ಸಿಗುತ್ತೆ 229 ರುಪೀಸು 3 ಪೀಸ್ ಬರ್ತದೆ. ಫ್ಯಾಮಿಲಿ ಪ್ಯಾಕ್ ಸಿಗುತ್ತೆ 6 ಪೀಸ್ ಬರ್ತದೆ 449 ರುಪೀಸು. ನಾವು ಕೊಡೋ ಕ್ವಾಲಿಟಿ ಕ್ವಾಂಟಿಟಿ ನಾವಿರೋ ಏರಿಯಾದಲ್ಲಿ ಯಾರು ಕೊಡ್ತಾ ಇಲ್ಲ. 89 ರುಪೀಸ್ಗೆ ಒಬ್ಬರಿಗೆ ಆರಾಮಾಗಿ ಆಗುತ್ತೆ ಬಿರಿಯಾನಿ. ಸ್ಟಾರ್ಟರ್ ಬಂದು ಪೆಪ್ಪರ್ ಚಿಕನ್ 149 ರುಪೀಸ್ ಸ್ಟಾರ್ಟರ್. ಗುಂಟೂರು ಚಿಕನ್, ಚಿಲ್ಲಿ ಚಿಕನ್, ಗೋಂಗೂರ ಚಿಕನ್ 180 ರುಪೀಸ್ ಸ್ಟಾರ್ಟರ್. ತಂದೂರಿ ಚಿಕನ್ ಸಿಗುತ್ತೆ ನಮ್ಮ ಹತ್ರ. ಹಾಫ್ ತಂದೂರಿ ಚಿಕನ್ ಸಿಗುತ್ತೆ 189 ರುಪೀಸ್. ಫುಲ್ ತಂದೂರಿ ಸಿಗುತ್ತೆ 369 ರುಪೀಸ್. 2 ಕಲ್ಮಿ ಕಬಾಬ್ ಸಿಗುತ್ತೆ ತಂದೂರಿಯಲ್ಲಿ 119 ರುಪೀಸ್. ನಾವು ಕ್ವಾಲಿಟಿ ಒಳ್ಳೆ ಐಟಮೇ ಹಾಕ್ತೀವಿ. ನಾವು ಯೂಸ್ ಮಾಡೋ ರೈಸು ದೊಡ್ಡ ದೊಡ್ಡ ಹೋಟ್ಲವ್ರು ಹಾಕೋ ರೈಸೇ ನಾವು ಯೂಸ್ ಮಾಡ್ತಾ ಇದೀವಿ. 135 ರುಪೀಸ್ ಸಮಥಿಂಗ್ ಬೀಳುತ್ತೆ 1 kg ರೈಸ್, ಬಾಸುಮತಿ ರೈಸ್. ದೊಡ್ಡ ದೊಡ್ಡ ಹೋಟ್ಲವ್ರು ಏನು ಯೂಸ್ ಮಾಡ್ತಾರೋ ಅದೇ ಯೂಸ್ ಮಾಡ್ತಾ ಇದೀವಿ. ಚಿಕನ್ ಎಲ್ಲ ನಮ್ಗೆ ಫ್ರೆಶ್ ಆಗಿ ಬರುತ್ತೆ. ಡೈಲಿ ಮಾರ್ನಿಂಗ್ ಚಿಕನ್ ಬರುತ್ತೆ, ಫ್ರೆಶ್ ಆಗಿರುತ್ತೆ. ನಾವು ಕ್ವಾಲಿಟಿ ಕ್ವಾಂಟಿಟಿಯಲ್ಲಂತೂ ಕಾಂಪ್ರಮೈಸೇ ಇಲ್ಲ. ಎಲ್ಲ ಒಳ್ಳೆ ಐಟಮೇ ಕೊಡ್ತಾ ಇದೀವಿ. ನಮ್ಮ ಹೋಟ್ಲು ಬಂದು ಅನ್ನಪೂರ್ಣ ರೆಸ್ಟೋರೆಂಟ್ ಅಂತ ಮುನೇಕೊಲಾಲ್ ಮೇನ್ ರೋಡ್ ಅಲ್ಲಿ ಬರುತ್ತೆ. ಆಪೋಸಿಟ್ ಗೌರ್ಮೆಂಟ್ ಸ್ಕೂಲು ನಿಯರ್ ಬೈ ಚಿರಾಯು ಮೆಡಿಕಲ್ಸ್, ಮಾರತ್ಹಳ್ಳಿ. ಗೈಸ್, ಬಿಸಿ ಬಿಸಿ ಅಂತ ಇವ್ರ ಹತ್ರ ತಂದೂರಿ ರೊಟ್ಟಿ 14 ರೂಪಾಯಿಗೆ ತಂದೂರಿ ರೊಟ್ಟಿ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ ಅಂತಲೇ ಹೇಳಬೇಕು. 19 ರುಪೀಸ್ಗೆ ನಾನು 14 ರೂಪಾಯಿಗೆ ತಂದೂರಿ ರೊಟ್ಟಿ, 19 ರೂಪಾಯಿಗೆ ನಾನು ಕೊಡ್ತಾ ಇದ್ದಾರೆ. ಎಗ್ ಕೀಮಾ ಗ್ರೇವಿ ತೊಗೊಂಡಿದ್ವಿ 90 ರುಪೀಸು. ಮತ್ತು ಚಿಕನ್ ಮಸಾಲ ಕೂಡ ತೊಗೊಂಡಿದ್ವಿ, ಅದು 100 ರುಪೀಸು. ಸೊ ಫಸ್ಟು ಎಗ್ ಕೀಮಾ ಗ್ರೇವಿ ಜೊತೆ ಈ ತಂದೂರಿ ರೋಟಿನ ಟ್ರೈ ಮಾಡೋಣ. ಸೊ ಹೆಂಗಿದೆ ನೋಡಿ, ತಂದೂರಿ ರೊಟ್ಟಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿದೆ ಆ್ಯಂಡ್ ಪಕ್ಕಾ ವರ್ತ್ ಅಂತಲೇ ಹೇಳ್ತೀನಿ. ಸೊ ಎಗ್ ಕೀಮಾ ಮಸಾಲ ಇಲ್ಲಿ ನೋಡಬೇಕು ನೀವು, ನೋಡಿ ವೈಟ್ ಎಗ್ನೆಲ್ಲ ಹೊಡೆದು ಹಾಕಿದ್ದಾರೆ. ಸೊ ಇದು ಬಿಸಿ ಬಿಸಿ ಟ್ರೈ ಮಾಡೋಣ. ಅಲ್ಟಿಮೇಟ್ ಆಗಿದೆ. ಎಗ್ ಮಸಾಲ 90 ರುಪೀಸ್ಗೆ ಏನು ಅಂತ ಒನ್ ಆಫ್ ದಿ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಇಷ್ಟೊಂದು ಕ್ವಾಲಿಟಿ ಕೊಡೋದು ಸೂಪರ್ ಅಂತಲೇ ಹೇಳ್ಬೋದು. ಸೊ ಪಕ್ಕದಲ್ಲೇ ನೋಡೋಕ್ಕೋದ್ರೆ ನಾನಿದೆ. ಸೊ ನಾನು ತೊಗೊಂಡು ಈ ಚಿಕನ್ ಪೀಸಸ್ ಇದೆಯಲ್ಲ, ಆ ಚಿಕನ್ ಪೀಸಸ್ನೇ ಟ್ರೈ ಮಾಡೋಣ. ನೋಡಿ ಆ ಚಿಕನ್ ಪೀಸಸ್ಸು ನಿಮ್ಗೆ ಬ್ರೇಕ್ ಮಾಡಿದ್ರೆ ಪಾಪ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ರೈಟಾಗಿ ಆ ಚಿಕನ್ ಪೀಸ್ ಜೊತೆಗೆ ತೊಗೊಂಡು ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಇವ್ರು ಕೊಡೋ ಪ್ರೈಸ್ಗೂ ಕ್ವಾಲಿಟಿಗೂ ಸಂಬಂಧನೇ ಇಲ್ಲ. ಅಂದರೆ 100 ರುಪೀಸ್ಗೆ ಸೂಪರ್ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿ. ರೊಟ್ಟಿನೂ ಅಷ್ಟೇ ತುಂಬಾ ಸೂಪರ್ ಆಗಿದೆ. ಇಲ್ಲಿ ನೋಡೋಕ್ಕೋದ್ರೆ ನಿಮಗೆ ತಂದೂರಿ ಐಟಮ್ಸ್ ತರಿಸಿದ್ದೀವಿ 189 ರುಪೀಸ್ಗೆ ನಿಮಗೆ ಹಾಫ್ ತಂದೂರಿ ಕೊಡ್ತಾ ಇದ್ದಾರೆ. ನೋಡೋಕ್ಕೋದ್ರೆ ಲೆಗ್ ಪೀಸು ಅದು ಹಂಗೆ ಲೈಟಾಗಿ ಹಂಗೆ ಡಿಪ್ ಮಾಡ್ಕೊಂಡು ಟ್ರೈ ಮಾಡೋಣ. 189 ರುಪೀಸ್ಗೆ ಅದು 4 ಪೀಸ್ ಕೊಡ್ತಾ ಇರೋದು ಸೂಪರ್ ತಂದೂರಿ ಚಿಕನು. ಫ್ರೆಶ್ ಅಂತೂ ಸಿಕ್ಕಾಪಟ್ಟೆ ಜ್ಯೂಸಿ ಆಗಿದೆ. ಪರ್ಫೆಕ್ಟಾಗಿ ರೋಸ್ಟ್ ಮಾಡಿದ್ದಾರೆ. ಲೈಟಾಗಿ ಸ್ಮೋಕಿ ಫ್ಲೇವರು ತುಂಬಾ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳಬೇಕು. ಮೇಯ್ನ್ಲಿ ಚಿಕನ್ ಲವರ್ಸ್ಗೆ ಪಕ್ಕಾ ಮ್ಯಾಚ್ ಅಂತಲೇ ಹೇಳಬೇಕು. ಇಲ್ಲ ನನಗೆ ಕಲ್ಮಿ ಕಬಾಬ್ ಬೇಕು ಅಂತಂದರೆ 2 ಪೀಸ್ ಕಲ್ಮಿ ಕಬಾಬು ಜಸ್ಟ್ ಫಾರ್ 119 ರುಪೀಸ್ ಕೊಡ್ತಾ ಇದ್ದಾರೆ. ಇದೂ ಅಷ್ಟೇ ಲೈಟಾಗಿ ಡಿಪ್ ಮಾಡಿ ಸಾಫ್ಟಾಗಿರುತ್ತೆ. ಪುದೀನ ಚಟ್ನಿ ನೋಡಿ, ಒಪ್ಪ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಲಿ ಬೇಯಿಸಿದ್ದಾರೆ ಗೈಸ್. ಎಷ್ಟು ರೋಸ್ಟ್ ಮಾಡಬೇಕು ಅಷ್ಟೇ ಅದು ರೋಸ್ಟ್ ಮಾಡಿದ್ದು
ಆ ಸ್ಮೋಕಿ ಫ್ಲೇವರು ವಿತ್ ಲೈಕ್ ಅದು ರೆಡ್ ಆನಿಯನ್ಸು ಮತ್ತು ಪುದೀನ ಚಟ್ನಿ ಪ್ರತಿಯೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ಯೂಸ್ ಮಾಡಿ ಸೂಪರಾಗಿ ಕೊಡ್ತಾ ಇದ್ದಾರೆ. 119 ರುಪೀಸ್ ಅಷ್ಟೇ, ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇರೋದಕ್ಕೆ ಹೇಗೆ ಸಾಧ್ಯ ಅಂತ ಗೊತ್ತಿಲ್ಲ. ಬಟ್ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡ್ತಾ ಇದ್ದಾರೆ, ಅದೇ ಮೇನ್ ಹೈಲೈಟ್ ಅಂತಲೇ ಹೇಳಬೇಕು. ಪಕ್ಕದಲ್ಲಿ ಮಲಾಯಿ ಕಬಾಬ್, ಮಲಾಯಿ ಚಿಕನ್ ಅಂತಲೇ ಹೇಳ್ಬೋದು, ತುಂಬ ಫೇವ್ರೇಟ್ ನಮಗೆ, ಎಲ್ಲೇ ಹೋದರೂ ಫೇವ್ರೇಟು. ನೋಡಿ ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್, ಹೆಂಗೆ ಸಾಫ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಚಿಕನ್ ಇದು ಇವರೇ ಮಾಡೋರ ಅಂತ ಗೊತ್ತಾಯ್ತಿಲ್ಲ, ಅಷ್ಟೊಂದು ಸಾಫ್ಟಾಗಿದೆ. ತಗೊಂಡು ಇದನ್ನು ಹಂಗೇನೆ ಟ್ರೈ ಮಾಡ್ಬಿಡ್ತೀನಿ. ಪುದೀನ ಚಟ್ನಿ ಏನು ತೊಗೊಳಲ್ಲ. ಮಲಾಯಿ ಕಬಾಬ್ ನನ್ನ ಪರ್ಸನಲ್ ಫೇವ್ರೇಟ್ ತಂದೂರಲ್ಲಿ ಮಲಾಯಿ ಕಬಾಬ್. ಬಿಕಾಸ್ ಲೈಕ್ ಅದೊಂಥರ ಮ್ಯಾರಿನೇಷನ್ ಮಾಡ್ತಾರೆ, ಮಿಲ್ಕ್ ಹಾಕ್ತಾರೆ, ಫ್ರೆಶ್ ಕ್ರೀಮ್ಸ್ ಎಲ್ಲ ಹಾಕಿ ಸೂಪರ್ ಡೆಲಿಷಿಯಸ್ ಆಗಿ ಲೈಟಾಗಿ ಒಂದು ಸ್ವೀಟ್ನೆಸ್ ಇರುತ್ತೆ ಅದರಲ್ಲಿ. ನೆಕ್ಸ್ಟ್ ಟೈಮ್ ಅದು ಅಂದರೆ ಖಂಡಿತ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಸೊ ಗೈಸ್ ಆ್ಯಕ್ಚುಲಿ ನೋಡ್ಕೊಂಡ್ರೆ ಒಂದು ಸ್ಟಾರ್ಟರ್ಸ್ ಅದು 180 ರುಪೀಸಲ್ಲಿ ಸ್ಟಾರ್ಟರ್ಸ್ ಕೊಡ್ತಾ ಇದ್ದಾರೆ. ಒಂದು 8 ರಿಂದ 10 ಪೀಸ್ ಇದೆ ಅಂತಲೇ ಹೇಳಬೇಕು. ಸೊ ಪೆಪ್ಪರ್ ಚಿಕನ್ ತರಿಸಿದ್ದೀವಿ, ಗುಂಟೂರು ಚಿಕನ್ ತರಿಸಿದ್ದೀವಿ, ಚಿಲ್ಲಿ ಚಿಕನ್ನು. ಸೊ ಯೂಶ್ವಲಿ ನೋಡ್ರೆ ಬಿರಿಯಾನೀಸ್ ಎಲ್ಲ ತೊಗೊಂಡು ಸ್ಟಾರ್ಟರ್ಸ್ ಕೂಡ ತಗೋಬೋದು. ತಂದೂರಿ ವೆರೈಟೀಸು ಕೂಡ ಇರುತ್ತೆ, ಚೈನೀಸ್ ಥರ ಈ ಥರ ವೆರೈಟೀಸು ಕೂಡ ಇರುತ್ತೆ. ಫಸ್ಟು ಗುಂಟೂರು ಚಿಕನಿಂದ ಹೋಗ್ಬಿಡೋಣ. ಗುಂಟೂರು ಚಿಕನ್ ನೋಡೋಕೋದ್ರೆ ಅಪ್ಪ ನಾವು ಇನ್ಸ್ಟಾಗ್ರಾಮಲ್ಲೂ ಟ್ರೈ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಪೀಸು ಅಂತ, ಕೋಟಿಂಗ್ ನೋಡಿದ್ರೆ ಟೆಂಪ್ಟ್ ಆಗ್ತಾ ಇದೆಯಲ್ಲ ಗಾಯ್ಸ್. ಅಪ್ಪ ಗುಂಟೂರು ಖಾರ ಬಂದರೆ ಜಾಸ್ತಿ ಖಾರ ಅಂತ ಇದೆಯಲ್ಲ, ಲೈಟಾಗಿ ಸ್ಪೈಸಿ, ಲೈಟಾಗಿ ಸ್ವೀಟ್ನೆಸ್, ಒಂಥರ ಚೈನೀಸ್ ಸ್ಟೈಲಲ್ಲಿ ಮಾಡಿದ್ದಾರೆ. ಬಿಸಿ ಬಿಸಿ ಬಂದಿದ್ದ ತಕ್ಷಣ ತಿಂದರೆ ಇನ್ನು ಸ್ವರ್ಗ ಥರ ಇದೆ. ಸುಮ್ಮನೆ ನೋಡಿ ಗುಂಟೂರು ಆ ಥರ ಇರುತ್ತೆ. ಪೆಪ್ಪರ್ ಚಿಕನ್ ಹೋಗೋಣ. ಸೊ ಪೆಪ್ಪರ್ ಚಿಕನ್ ನೋಡೋಕೆ ನೋಡಿ ಈ ಥರ ಒಂದು ಪೀಸಸ್ ಕೊಟ್ಟಿರ್ತಾರೆ. ಇದು ಡ್ರೈ, ಇದೆರಡು ನೋಡೋಕೆ ಲೈಕ್ ಬೇರೆದೆಲ್ಲ ನೋಡೋಕೆ ಸೆಮಿ ಗ್ರೇವಿ ಥರ ಇತ್ತು, ಬಟ್ ಇದು ಡ್ರೈ ಥರ ಪೆಪ್ಪರ್ ಚಿಕನ್ ಅಂತ ಹೇಳ್ತಾರಲ್ಲ ಆ ಥರ ಡ್ರೈ ಆಗಿದೆ. ಮೇನು ಚಿಕನ್ ಕ್ವಾಲಿಟಿ ಮತ್ತು ಇವರು ಮಾಡೋ ಟೀಮು ಅಷ್ಟೇ ತುಂಬಾ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎಷ್ಟು ಮಸಾಲ ಹಾಕಬೇಕೋ ಅಷ್ಟೇ ಮಸಾಲ ಹಾಕ್ತಾ ಇದ್ದಾರೆ. ಒಂದು ಕರ್ಬೇ ಸೊಪ್ಪೆಲ್ಲ ಹಾಕಿರೋದಕ್ಕೋಸ್ಕರ ಡೆಕೋರೇಟಿವ್ ಆಗಿ ಇನ್ನೂ ಸೂಪರಾಗಿದೆ. ಫಿಂಗರ್ ಕಿಂಗ್ ಗುಡ್ ಅಂತ ಹೇಳ್ಬೋದು, ಬಿಕಾಸ್ ಆ ಮಸಾಲ ಹಾಗೆ ಕೈಯಲ್ಲಿದೆ ಅದಕ್ಕೋಸ್ಕರ. ನೆಕ್ಸ್ಟು ಚಿಲ್ಲಿ ಚಿಕನ್ ನೋಡಿದ್ರೆ ಒಂಥರ ಭಯ ಆಗ್ತಿದೆ, ಯಾಕಂದರೆ ಫುಲ್ ರೆಡಿಶ್ ಆಗಿದೆ. ಈ ಚಿಲ್ಲಿ ಫ್ಲೇಕ್ಸಲ್ಲಿ ನಿಮ್ಗೆ ಗೊತ್ತಾಗತ್ತಲ್ಲ, ಬಿಸಿ ಇದಕ್ಕೆ ಅದಕ್ಕೆ ಭಯ ಆಗ್ತಿರೋದು, ಬಿಸಿಯಲ್ಲಿ ಎಲ್ಲಿ ಲ್ಯಾಂಡಿ ಏನಾದ್ರು ಸುಟ್ಟೋಗ್ಬಿಟ್ರೆ ಅಂತ. ಫೈನಲಿ ಜ್ಯೂಸಿ ಆಗಿರುತ್ತೆ. ಮೇಯ್ನು ಆ ಮಸಾಲ ಹಂಗೆ ಸ್ಪ್ರೆಡ್ ಔಟ್ ಮಾಡಿದ್ದಾರೆ. ಚಿಲ್ಲಿ ಜಾಸ್ತಿ ಚಿಲ್ಲಿ ಎಲ್ಲ ಇಲ್ಲ, ಕರೆಕ್ಟ್ ಚಿಲ್ಲಿ, ಬಟ್ ಖಾರ ಗೊತ್ತಾಗ್ತಿದೆ. ಖಾರ ಗೊತ್ತಾಗಲ್ಲ ಅಂತಲ್ಲ, ಖಾರ ಗೊತ್ತಾಗುತ್ತೆ, ಬಟ್ ಆ ಲೈಟಾಗಿ ಆ ಸ್ವೀಟ್ನೆಸ್ಸು, ಆ ಸೋಯಾ ಸಾಸು ಒಂಥರ ಚೈನೀಸ್ ಹೇಗೆ ಒಂದು ಕೆಫೆಯಲ್ಲಿ ತಿಂದರೆ ಹೇಗಿರುತ್ತೆ ಆ ಥರ ಒಂದು ಕಾನ್ಸೆಪ್ಟಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಿಸಿ ಬಿಸಿ ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ ಜಸ್ಟ್ ಫಾರ್ 89 ರುಪೀಸ್ಗೆ ಕೊಡ್ತಾ ಇರೋದು. ಸಿಕ್ಕಾಬಟ್ಟೆ ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಒಂದು ಲೆಗ್ ಪೀಸ್ ಇಟ್ಕೊಟ್ಟು 89 ರುಪೀಸ್ಗೆ ಒಂದು ಪ್ಲೇಟ್ ಫುಲ್ ಆಫ್ ರೈಸ್ ಕೊಟ್ಟಿದ್ದಾರೆ. ಅದೇ ನಿಮಗೆ ಇಲ್ಲ ಜಾಸ್ತಿ ಬೇಕು ಅಂತಂದರೆ 139 ರುಪೀಸ್ಗೆ 2 ಪೀಸು ಒಂದು ಪ್ಲೇಟ್ ಫುಲ್ ಆಫ್ ರೈಸ್ ಕೊಡ್ತಾರೆ. ಸೊ ಇಷ್ಟೇ ಡಿಫ್ರೆನ್ಸು. 1 ಪೀಸ್ ಅಂತಂದರೆ 89 ರುಪೀಸ್, 2 ಪೀಸ್ ಅಂತಂದರೆ 139 ರುಪೀಸು. ಇಲ್ಲಿ ಆ್ಯಕ್ಚುಲಿ ನೋಡೋರೆ ರೈಸ್ನೇ ನೋಡೋರೆ ಬಾಸ್ಮತಿ ರೈಸ್ ಇಲ್ಲಿ ನೋಡಿ ಉದುರಾಗಿ ಇರುತ್ತೆ ಗೈಸ್. ಅಪ್ಪ ಮಸಾಲ ಜೊತೆಗೆ ಟ್ರೈ ಮಾಡೋಣ. ಒಳ್ಳೆ ವೈಟು, ಫಸ್ಟ್ ವೈಟು. ಏನು ಫ್ಲೇವರ್ ಅಂತೀರ. ಹೈದರಾಬಾದಿ ಬಿರಿಯಾನಿ ಅಂತಂದರೆ ಹಿಂಗಿರಬೇಕು, ರೇರು, ಯಾವಾಗೂ ಈ ಥರ ಸಿಗೋಲ್ಲ ಹೈದರಾಬಾದಿ ಬಿರಿಯಾನಿ. ಇಲ್ಲೊಂದು ಸೂಪರಾಗಿದೆ ಟೇಸ್ಟು. ಚೆನ್ನಾಗಿದೆ ಗೈಸ್, ಒನ್ ಆಫ್ ದಿ ಮಸ್ಟ್ ಟ್ರೈ ಬಿರಿಯಾನಿ. ಮಾರತ್ತಲ್ಲಿ ಯಾರಾದರೂ ಒಂದು ಒಳ್ಳೆ ಹೈದರಾಬಾದಿ ಬಿರಿಯಾನಿ ಕೇಳಿದ್ರೆ ಖಂಡಿತ ಈ ಪ್ಲೇಸ್ ಅಂತೂ ನಾನು ಸಜೆಸ್ಟ್ ಮಾಡ್ತೀನಿ. ಸೂಪರಾಗಿದೆ. ನಾನು ಲೆಗ್ ಪೀಸ್ ಅವಾಗೆ ನಾವು ಇನ್ಸ್ಟಾಗ್ರಾಮಿಗೆ ಬ್ರೇಕ್ ಮಾಡ್ತಿದ್ವಿ, ಸಿಕ್ಕಾಬಟ್ಟೆ ಸಾಫ್ಟು. ಪೀಸಸ್ ಅದೊಂದು ಹೂವು, ಲಿಟ್ರಲಿ ಹೂವು ಇದ್ದಂಗೆ ಇರುತ್ತೆ, ಫ್ಲವರ್ ಥರ ಇರುತ್ತೆ, ಸಿಕ್ಕಾಬಟ್ಟೆ ಸಾಫ್ಟು. ಇದು ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಹತ್ರ ಬನ್ನಿ, ಒಂದು ಪೀಸು ಜೊತೆಗೆ ರೈಸು, ಒಂದು ಸ್ವಲ್ಪ ಶೇರು ಹಾಕೊಂಬಿಡೋಣ. ಒಂಥರ ಗ್ರೇವಿ ಥರ ಕೊಟ್ಟಿದ್ದಾರೆ. ಚಿಕ್ಕ ಗ್ರೇವಿ ಇದೆ, ಜಾಸ್ತಿ ಅಲ್ಲ, ಕಡಿಮೆ, ಕರೆಕ್ಟಾಗಿ ಇಷ್ಟೇ ಮಿಕ್ಸ್ ಮಾಡಿಕೊಂಡು ತಿಂದನ. ತುಂಬ ಜನಕ್ಕೆ ಗ್ರೇವಿ ಹಾಕೊಂಡು ಟ್ರೈ ಮಾಡಬೇಕು ಅಂತ ಇರುತ್ತೆ. ಗ್ರೇವಿ ಹಾಕೊಂಡು ಟ್ರೈ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಅಂತಲೇ ಹೇಳ್ತೀನಿ. ಮಸ್ಟು ಟ್ರೈ ಬಿರಿಯಾನಿ. ಒಂದೊಂದು ರೈಸ್ ಅವ್ರ ಫ್ಲೇವರ್ ಇರೋದಕ್ಕೂ ಸೂಪರಾಗಿದೆ. ಹೈದರಾಬಾದಿ ಬಿರಿಯಾನಿ ಆ ಮಸಾಲ ಜೊತೆ ತಿನ್ನೋದಕ್ಕೆ ಸಕ್ಕತ್ತಾಗಿದೆ ಅಂತಲೇ ಹೇಳಬೇಕು. ಪೀಸಸ್ ಬ್ರೇಕ್ ಮಾಡಿ ತೋರಿಸ್ಬೇಕು ಅಂದರೆ ನೋಡಿ, ಇಲ್ಲಿ ತಗೊಬಿಡೋಣ. ನೋಡಿ ಏನು ಬಿಸಿ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಎಷ್ಟು ಬಿಸಿ ಇದೆ ಅಂತಂದರೆ ಹಂಗೆ ರೈಸು ಅಂದ್ಕೊಂಡಿದೆ. ಇಷ್ಟೇ ಪೀಸು
ಓಪನ್ ಮಾಡಿದ್ರೆ ಮುಗೀತು. ಇಷ್ಟೇ ಗೈಸ್ ಪೀಸಸ್ಸು. ಸೊ ಸಾಫ್ಟಾಗಿರುತ್ತೆ ಪೀಸಸ್. ಒಂದೊಂದು ಹಿಂಗೆ ತೊಗೊಂಡು ಚಿಕನ್ ಕೇಕ್ ಥರ ತಿಂತಾ ಇರ್ಬೋದು. ಅಲ್ಟಿಮೇಟ್ ಇದೆ. ಆ್ಯಕ್ಚುಲಿ ಆ ಮಸಾಲನೇ ಮೇಯ್ನು ಹೈಲೈಟ್ ಅಂತಲೇ ಹೇಳಬೇಕು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮಾರತ್ತಳ್ಳಿ ಕಡೆ ವಿಚ್ ಇಸ್ ಲೈಕ್ ಮುನೇಕೊಳಲ ಮೇಯ್ನ್ ರೋಡ್ ಹತ್ರ ಒಳ್ಳೆ ಹೈದರಾಬಾದಿ ಬಿರಿಯಾನಿ ಯಾರಾದರೂ ಕೇಳಿದ್ರೆ ಖಂಡಿತ ಈ ವಿಡಿಯೋನ ಅವ್ರ ಹತ್ರ ಶೇರ್ ಮಾಡಿ. ಹೈಲಿ ರೆಕಮೆಂಡೆಡ್ ಪ್ಲೇಸು, ಒನ್ ಆಫ್ ದಿ ಬೆಸ್ಟ್ ಆ್ಯಂಡ್ ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ಎಲ್ಲನೂ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಈ ಥರ ಜಾಸ್ತಿ ವೀಡಿಯೋಸ್ ನೋಡಬೇಕು ಅಂದರೆ ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿಬಿಟ್ಟು ಆ ಲೈಕನ್ನು ಸೆಲೆಕ್ಟ್ ಮಾಡಿ. ಅವಾಗೆ ನಾನು ಹಾಕಿ ಅದೇ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಟ್ ಔಟ್. ಬಾಯ್.